guys, welcome to my YouTube channel Deepashri Life at 360. ಇವತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡೋಣ. ಈ ಫಾರಿನ್ ಡಯಟ್ ಆಗಲಿ ವರ್ಕೌಟ್ ಆಗಲಿ ನಮ್ಮ ಇಂಡಿಯನ್ಸ್ಗೆ ಸೂಟ್ ಆಗುತ್ತಾ? ಬನ್ನಿ ನೋಡೋಣ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ನೋಡಿ. ಕೀಟೋ ಡಯಟ್, ಇಂಟರ್ಮಿಡಿಯೇಟ್ ಫಾಸ್ಟಿಂಗ್, ಮೆಡಿಟೇರಿಯನ್ ಡಯಟ್, ಹೈ ಪ್ರೋಟೀನ್ ವೆಸ್ಟರ್ನ್ ಮೆಲ್ಸ್ ಎಲ್ಲ ಫಾರಿನ್ ಡಯಟ್ ಪ್ಲಾನ್ಸ್. ವರ್ಕೌಟ್ ಪ್ಲಾನ್ಸ್ ಕೂಡ ಸೇಮ್. HIIT ರೋಟೀನ್ಸ್, ಕ್ರಾಸ್ಫಿಟ್ ಪ್ರೋಗ್ರಾಮ್ಸ್, ವೆಸ್ಟರ್ನ್ ಜಿಮ್ ರೋಟೀನ್ಸ್. ಈಗ ಒಂದು ದೊಡ್ಡ ಕ್ವಶನ್ ಬರುತ್ತೆ, ಇವೆಲ್ಲ ಸೌತ್ ಇಂಡಿಯನ್ಸ್ಗೆ ವರ್ಕ್ ಆಗುತ್ತಾ? ಸುಮ್ನೆ ನಾವು ಇದನ್ನ ಬ್ಲೈಂಡ್ ಆಗಿ ಕಾಪಿ ಮಾಡೋದ್ರಿಂದ ನಮ್ಗೆ ರಿಸಲ್ಟ್ ಸಿಗುತ್ತಾ? ಅದು ನಿಜವಾಗ್ಲೂ ನಮ್ಮ ಲೈಫ್ ಸ್ಟೈಲ್ಗೆ ಡಿಸೈನ್ ಮಾಡಿದಾರಾ? ಈ ವಿಡಿಯೋದಲ್ಲಿ ನಾವು ಏನ್ ಬಗ್ಗೆ ತಿಳ್ಕೊಂತ ಹೋಗ್ತೀವಿ ಅಂದ್ರೆ, ಯಾಕೆ ಫಾರಿನ್ ಡಯಟ್ ಪ್ಲಾನ್ಸ್ ಇಂಡಿಯಾದಲ್ಲಿ ಫೇಲ್ ಆಗುತ್ತೆ, ಯಾಕೆ ಸೌತ್ ಇಂಡಿಯನ್ ಬಾಡಿ ಡಿಫ್ರೆಂಟ್, ಜೊತೆಗೆ ಫಿಟ್ನೆಸ್ ನ ಬಾಡಿಗೆ ಹೇಗೆ ಅಡಾಪ್ಟ್ ಮಾಡ್ಕೋಬೇಕು. ವಿಡಿಯೋ ಲಾಸ್ಟ್ ವರ್ಗು ನೋಡಿ, ಬಿಕಾಸ್ ನಾನು ಎಂಡಲ್ಲಿ ಹೇಳ್ತೀನಿ ಬಿಗ್ಗೆಸ್ಟ್ ಮಿಸ್ಟೇಕ್ ಇಂಡಿಯನ್ಸ್ ಮಾಡ್ತಿರೋದು ವೆಸ್ಟರ್ನ್ ಡಯಟ್ ಕಾಪಿ ಮಾಡೋದ್ರಲ್ಲಿ. ಮೊದಲನೇ ಕ್ವಶನ್, ಈ ಡಯಟ್ಸ್ ಎಲ್ಲಿಂದ ಬಂತು? ಮೋಸ್ಟ್ ಪಾಪ್ಯುಲರ್ ಡಯಟ್ಸ್ ಒರಿಜಿನೇಟ್ ಆಗೋದು ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ. ಅಂದ್ರೆ ಕೀಟೋ ಡಯಟ್, ಪೇಲಿಯೋ ಡಯಟ್, ಮೆಡಿಟರೇನಿಯನ್ ಡಯಟ್, ಹೈ ಪ್ರೋಟೀನ್ ಲೋ ಕಾರ್ಬ್ಸ್ ಡಯಟ್. ಬಟ್ ರಿಮೆಂಬರ್ ಒನ್ ಥಿಂಗ್, ಈ ಡಯಟ್ಸ್ ಡಿಸೈನ್ ಆಗಿರೋದು ಅವರ ಹಾರ್ಮೋನ್ಸ್ ಪ್ರಕಾರ, ಅವರ ಎನ್ವಿರಾನ್ಮೆಂಟ್ ಪ್ರಕಾರ, ಅವರ ಲೈಫ್ ಸ್ಟೈಲ್ ಮತ್ತೆ ಫುಡ್ ಕಲ್ಚರ್ ಪ್ರಕಾರ. ನಿಮಗೆ ಗೊತ್ತಾ, ವೆಸ್ಟರ್ನ್ ಕಂಟ್ರೀಸ್ ಯೂಶಲಿ ಹ್ಯಾವ್ ಕೋಲ್ಡ್ ಕ್ಲೈಮೇಟ್, ಡಿಫ್ರೆಂಟ್ ಫುಡ್ ಅವೈಲಬಿಲಿಟಿ, ಡಿಫ್ರೆಂಟ್ ವರ್ಕಿಂಗ್ ಪ್ಯಾಟರ್ನ್ಸ್. ಅವರ ಸ್ಟೇಬಲ್ ಫುಡ್ ಏನ್ ಗೊತ್ತಾ? ಬ್ರೆಡ್, ಚೀಸ್, ಮೀಟ್, ಸ್ಯಾಲಡ್ಸ್, ಅವಕಾಡೋ, ಆಲಿವ್ ಆಯಿಲ್. ಬಟ್ ನಮ್ಮ ಸೌತ್ ಇಂಡಿಯನ್ಸ್ ಫುಡ್ ಕಲ್ಚರ್ ಇಸ್ ಡಿಫ್ರೆಂಟ್. ನಮ್ ಫುಡ್ಸ್ ಏನ್ ಹೇಳಿ? ರೈಸ್, ದೋಸೆ, ಇಡ್ಲಿ, ಸಾಂಬಾರ್, ಮಿಲೆಟ್ಸ್, ಕರ್ಡ್ ರೈಸ್. ಸೊ ಇವಾಗ ನೀವೇ ಯೋಚನೆ ಮಾಡಿ, ನಾವು ಡೈರೆಕ್ಟ್ ಆಗಿ ವೆಸ್ಟರ್ನ್ ಡಯಟ್ಸ್ ನ ಕಾಪಿ ಮಾಡಕ್ ಹೋದ್ರೆ ಏನ್ ಪ್ರಾಬ್ಲಮ್ ಆಗ್ಬೋದು? ಇನ್ನೊಂದು, ಫುಡ್ ಡಿಫ್ರೆನ್ಸ್ ಒಂದೇ ರೀಸನ್ ಅಲ್ಲ, ಮೇಜರ್ ರೀಸನ್ ಏನ್ ಗೊತ್ತಾ? ಬಯೋಲಾಜಿಕಲ್ ಡಿಫ್ರೆನ್ಸ್. ಇದನ್ನ ಎಷ್ಟೊಂದು ಜನ ಅರ್ಥನೇ ಮಾಡ್ಕೊಳ್ಳಲ್ಲ. ಅವ್ರ ಬಾಡಿ ಟೈಪೇ ಬೇರೆ, ನಮ್ಮ ಬಾಡಿ ಟೈಪೇ ಬೇರೆ. ಈಗ ಸೆಕೆಂಡ್ ಟಾಪಿಕ್, ಜೆನೆಟಿಕ್ಸ್ ಮತ್ತೆ ಮೆಟಬಾಲಿಸಂ ಬಗ್ಗೆ ಡಿಸ್ಕಸ್ ಮಾಡೋಣ. ಜೆನೆಟಿಕ್ಸ್ ಬಂದು ಸಖತ್ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ನಮ್ಮ ನ್ಯೂಟ್ರಿಷನ್ ಅಲ್ಲಿ. ಬೇರೆ ಬೇರೆ ಕಂಟ್ರೀಸ್ ಅವರು, ಬೇರೆ ಬೇರೆ ಜನಾಂಗದವರು ಡಿಫ್ರೆಂಟ್ ಫುಡ್ ನ ಜನರೇಷನ್ಸ್ ಇಂದ ಅಡಾಪ್ಟ್ ಮಾಡ್ಕೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್, ಸೌತ್ ಇಂಡಿಯನ್ಸ್ ಹಿಸ್ಟಾರಿಕಲಿ ಕನ್ಸ್ಯೂಮ್ ರೈಸ್, ಕೋಕೋನಟ್, ಲೆಂಥನ್ಸ್, ಫರ್ಮೆಂಟೆಡ್ ಫುಡ್ಸ್. ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಇದಕ್ಕೆ ಅಡಾಪ್ಟ್ ಆಗ್ಬಿಟ್ಟಿದೆ. ಫರ್ಮೆಂಟೆಡ್ ಫುಡ್ಸ್ ಅಂದ್ರೆ ಇಡ್ಲಿ, ದೋಸಾ. ಆಕ್ಚುಲಿ ಇದು ಬೆಸ್ಟ್ ಫುಡ್. ಯಾಕೆ ಗೊತ್ತಾ? ಇದು ನಮ್ಮ ಗಟ್ ಹೆಲ್ತ್ ನ ಇಂಪ್ರೂವ್ ಮಾಡುತ್ತೆ. ಯಾರಾದ್ರೂ ಸಡನ್ ಆಗಿ ಇದ್ರಿಂದ ಬೇರೆ ಪ್ಯಾಟರ್ನ್ ಗೆ ಸ್ವಿಚ್ ಆದ್ರೆ, ಅಂದ್ರೆ ಹೆವಿ ನಾನ್ ವೆಜ್ ಡಯಟ್ಸ್, ಎಕ್ಸ್ಟ್ರೀಮ್ ಲೋ ಕಾರ್ಬ್ಸ್ ಡಯಟ್ಸ್, ಹೈ ಫ್ಯಾಟ್ ವೆಸ್ಟರ್ನ್ ಮಿಲ್ಸ್, ನಮ್ ಬಾಡಿಗಳಂತೂ ಸಖತ್ ಸ್ಟ್ರಗಲ್ ಪಡುತ್ತೆ ಇದನ್ನ ಅಡಾಪ್ಟ್ ಮಾಡ್ಕೊಳಕ್ಕೆ. ಈ ಸ್ಟ್ರಗಲ್ ನ ರಿಸಲ್ಟ್ ಏನ್ ಗೊತ್ತಾ? ಬ್ಲೋಟಿಂಗ್, ಡೈಜೆಸ್ಟಿವ್ ಇಶ್ಯೂಸ್, ಹಾರ್ಮೋನಲ್ ಇಂಬ್ಯಾಲೆನ್ಸ್, ಫ್ಯಾಟಿಗ್. ಅದಕ್ಕೆ ನಾನು ಯಾವಾಗ್ಲೂ ಹೇಳೋದು, ಒನ್ ಡಯಟ್ ಕೆನಾಟ್ ಫಿಟ್ ಆಲ್. ಈಗ ಮೂರನೇ ಟಾಪಿಕ್, ಸೌತ್ ಇಂಡಿಯನ್ ಫುಡ್ ಆಕ್ಚುಲಿ ಹೆಲ್ದಿನಾ? ಸಕ್ಕ ಜನ ಅನ್ಕೊಳ್ಳೋದೇನ್ ಗೊತ್ತಾ? ನಮ್ಮ ಟ್ರೆಡಿಷನಲ್ ಫುಡ್ ವೆಯ್ಟ್ ಗೇನ್ ಮಾಡುತ್ತೆ. ಅದು ನಿಜನಾ? ಟ್ರೆಡಿಷನಲ್ ಸೌತ್ ಇಂಡಿಯನ್ ಮೀಲ್ಸ್ ಅಂದ್ರೆ ಕಾರ್ಬೋಹೈಡ್ರೇಟ್ಸ್ ಫ್ರಮ್ ರೈಸ್, ಪ್ರೋಟೀನ್ ಫ್ರಮ್ ದಾಲ್, ಫೈಬರ್ಸ್ ಫ್ರಮ್ ವೆಜಿಟೇಬಲ್ಸ್, ಪ್ರೋಬಯೋಟಿಕ್ಸ್ ಫ್ರಮ್ ಫರ್ಮೆಂಟೆಡ್ ಫುಡ್. ಇದನ್ನೇ ಹೇಳೋದು ಬ್ಯಾಲೆನ್ಸ್ಡ್ ಮೀಲ್ ಅಂತ. ಅರ್ಥ ಆಯ್ತಾ ನಿಮ್ಗೆ? ನಮ್ಮ ಸೌತ್ ಇಂಡಿಯನ್ ಮೀಲ್ಸೇ ಬೆಸ್ಟ್. ಆದ್ರೆ ಪ್ರಾಬ್ಲಮ್ ಏನ್ ಗೊತ್ತಾ? ಓವರ್ ಈಟಿಂಗ್, ಲ್ಯಾಕ್ ಆಫ್ ಮೂವ್ಮೆಂಟ್, ಹೈಲಿ ಪ್ರೊಸೆಸ್ಡ್ ಫುಡ್. ನಾರ್ಮಲ್ ಪ್ರಾಬ್ಲಮ್ ಏನ್ ಗೊತ್ತಾ? ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಲಾರ್ಜ್ ರೈಸ್ ಪೋರ್ಷನ್ ತಿಂತಾರೆ, ಫ್ರೈಡ್ ಸ್ನಾಕ್ಸ್ ತಿಂತಾರೆ, ಶುಗರಿ ಬ್ರೆವೇಜಸ್ ತಿಂತಾರೆ, ಅವಾಗ ವೆಯ್ಟ್ ಗೇನ್ ಆಗುತ್ತೆ. ಬಟ್ ಬ್ಲೇಮ್ ಯಾರ ಮೇಲೆ ಹಾಕ್ತಾರೆ? ರೈಸ್ ಮೇಲೆ ಹಾಕ್ತಾರೆ. ಇದು ತಪ್ಪು. ಈಗ ನಾವು ಜನ ಫಾರಿನ್ ಡಯಟ್ ಅಂತ ಟ್ರಾಪ್ ಆಗ್ತಿರೋ ಬಗ್ಗೆ ಮಾತಾಡೋಣ. ಅದಕ್ಕೆ ಮೇನ್ ರೀಸನ್ ಏನ್ ಗೊತ್ತಾ? ಸೋಷಿಯಲ್ ಮೀಡಿಯಾ ಫಿಟ್ನೆಸ್ ಟ್ರಾಪ್. ಸೋಷಿಯಲ್ ಮೀಡಿಯಾ ನಮ್ಗೆ ಪರ್ಫೆಕ್ಟ್ ಬಾಡೀಸ್ ನ ತೋರಿಸುತ್ತೆ. ಫಿಟ್ನೆಸ್ ಇನ್ಫ್ಲೂಯೆನ್ಸರ್ಸ್ ಪ್ರಮೋಟ್ ಮಾಡೋದು ಸರ್ಟನ್ ಡಯಟ್ಸ್ ನ. ಯಾಕಂದ್ರೆ ಫಿಟ್ನೆಸ್ ಇನ್ಫ್ಲೂಯೆನ್ಸರ್ಸ್ ಬಂದು ದೋಸೆ ತಿನ್ನಿ, ಇಡ್ಲಿ ತಿನ್ನಿ, ಅನ್ನ ತಿನ್ನಿ ಅಂದ್ರೆ ನೀವೇ ಅಕ್ಸೆಪ್ಟ್ ಮಾಡಲ್ಲ. ಅದಕ್ಕೆ ಅವರು ಫಾರಿನ್ ಡಯಟ್ಸ್ ನ ಪ್ರಮೋಟ್ ಮಾಡ್ತಾರೆ. ಜನ ಇನ್ನೊಂದು ಏನ್ ಅರ್ಥ ಮಾಡ್ಕೊಳ್ಳಲ್ಲ ಅಂದ್ರೆ, ಮೋಸ್ಟ್ ಆಫ್ ದ ಇನ್ಫ್ಲೂಯೆನ್ಸರ್ಸ್ ಹ್ಯಾವ್ ಪರ್ಸನಲ್ ಟ್ರೈನರ್ಸ್, ನ್ಯೂಟ್ರಿಷನಿಸ್ಟ್, ಸಪ್ಲಿಮೆಂಟ್ ಪ್ರೋಟೋಕಾಲ್, ಪ್ರೊಫೆಷನಲ್ ಗೈಡೆನ್ಸ್. ಅದು ಬಂದು ಫಾರಿನ್ ಫಾರ್ಮೆಟ್ಸ್ ನ ಫಾಲೋ ಮಾಡೋದು. ಆದ್ರೆ ನಾರ್ಮಲ್ ಜನ ಏನ್ ಮಾಡ್ತೀವಿ? ಸೇಮ್ ರೂಟೀನ್, ಸೇಮ್ ಗೈಡೆನ್ಸ್ ನ ಫಾಲೋ ಮಾಡಕ್ ಟ್ರೈ ಮಾಡ್ತೀವಿ, ಅವಾಗ ಸಫರ್ ಆಗ್ತೀವಿ. ಎಕ್ಸಾಂಪಲ್ ಏನಂದ್ರೆ, ಎಷ್ಟು ಜನ ಕೀಟೋ ಡಯಟ್ ನ ಫಾಲೋ ಮಾಡಿದೀರಾ ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ಎಲೆಕ್ಟ್ರೋಲೈಟ್ಸ್? ಅದರ ರಿಸಲ್ಟ್ ಏನಾಗಿರುತ್ತೆ ಗೊತ್ತಾ? ಹೆಡ್ಏಕ್, ವೀಕ್ನೆಸ್, ಕಾನ್ಸ್ಟಿಪೇಷನ್. ಅಥವಾ ಬಾಡಿ ಬೇಸಿಕ್ ಫಿಟ್ನೆಸ್ ಮಾಡ್ದೇನೆ HIIT ವರ್ಕೌಟ್ ಟ್ರೈ ಮಾಡಕ್ ಹೋದ್ರೆ ರಿಸಲ್ಟ್ ಏನ್ ಗೊತ್ತಾ? ಬರ್ನ್ಔಟ್ಸ್, ಜಾಯಿಂಟ್ ಪೇನ್, ಫ್ಯಾಟಿಗ್. ಅದಕ್ಕೆ ಹೇಳೋದು, ಫಿಟ್ನೆಸ್ ಬಂದು ನಮ್ಮ ಲೈಫ್ ಸ್ಟೈಲ್ಗೆ ಕಸ್ಟಮೈಸ್ ಆಗಿರ್ಬೇಕು. ನೆಕ್ಸ್ಟ್ ವರ್ಕೌಟ್ ಪ್ಲಾನ್ಸ್ ಮತ್ತೆ ಲೈಫ್ ಸ್ಟೈಲ್ ಬಗ್ಗೆ ಮಾತಾಡೋಣ. ವರ್ಕೌಟ್ ಪ್ಲಾನ್ಸ್ ಡಿಪೆಂಡ್ ಆಗ್ಬೇಕಾಗಿರೋದು ಲೈಫ್ ಸ್ಟೈಲ್ ಮೇಲೆ. ವೆಸ್ಟರ್ನ್ ಕಂಟ್ರೀಸ್ ಹ್ಯಾವ್ ಮೋರ್ ಆಕ್ಟಿವ್ ಲೈಫ್ ಸ್ಟೈಲ್ಸ್. ಪೀಪಲ್ ವಾಕ್ ಮೋರ್, ಔಟ್ಡೋರ್ ಆಕ್ಟಿವಿಟೀಸ್ ಜಾಸ್ತಿ ಮಾಡ್ತಾರೆ. ಬಟ್ ನಮ್ಮ ಇಂಡಿಯನ್ಸ್ ಜಾಸ್ತಿ ಸೆಡೆಂಟ್ರಿ ಲೈಫ್ ಸ್ಟೈಲ್, ಲಾಂಗ್ ಸಿಟ್ಟಿಂಗ್ ಅವರ್ಸ್, ಆಫೀಸ್ ಸ್ಟ್ರೆಸ್, ಪೂರ್ ಸ್ಲೀಪ್. ಆ ಕಂಡೀಷನ್ ಅಲ್ಲಿ ನೀವು ಎಕ್ಸ್ಟ್ರೀಮ್ ವೆಸ್ಟರ್ನ್ ರೂಟೀನ್ ಹೋದ್ರೆ ಇಂಜುರಿ ರಿಸ್ಕ್ ಜಾಸ್ತಿ ಆಗುತ್ತೆ. ಅದಕ್ಕೆ ಬೆಟರ್ ಅಪ್ರೋಚ್ ಏನಂದ್ರೆ, ಸ್ಟಾರ್ಟ್ ಸ್ಲೋಲಿ ವಿತ್ ಮಾಡರೇಟ್ ಎಕ್ಸರ್ಸೈಸ್, ವಾಕಿಂಗ್, ಸ್ಟ್ರೆಂತ್ ಟ್ರೈನಿಂಗ್, ಕಂಡೀಷನಿಂಗ್ ಟ್ರೈನಿಂಗ್, ಮೊಬಿಲಿಟಿ ಎಕ್ಸರ್ಸೈಸ್, ಯೋಗ. ಕನ್ಸಿಸ್ಟೆನ್ಸಿನೇ ಜಾಸ್ತಿ ಮ್ಯಾಟರ್ ಆಗೋದು, ಇಂಟೆನ್ಸಿಟಿ ಅಲ್ಲ. ಈಗ ಒಂದು ದೊಡ್ಡ ಕ್ವಶನ್ ಏನಂದ್ರೆ, ಫಾರಿನ್ ಡಯಟ್ಸ್ ನಮ್ಗೆ ಸೆಟ್ ಆಗಲ್ಲ ಅಂದ್ರೆ ನಾವ್ ಇಂಡಿಯನ್ಸ್ ಏನಿಗೆ ಫಾಲೋ ಮಾಡ್ಬೇಕು? ಸ್ಮಾರ್ಟ್ ಅಪ್ರೋಚ್ ಹೇಳ್ತೀನಿ ಬನ್ನಿ.
ಸುಮ್ಮನೆ ಫಾರಿನ್ ಪ್ಲಾನ್ಸ್ ನ ಬ್ಲೈಂಡ್ ಆಗಿ ಕಾಪಿ ಮಾಡೋ ಬದಲು ಒಂದು ಹೈಬ್ರಿಡ್ ಅಪ್ರೋಚ್ ನ ಫಾಲೋ ಮಾಡಿ. ಟ್ರೆಡಿಷನಲ್ ಫುಡ್ಸೇ ಇಟ್ಕೊಳ್ಳಿ, ಆದ್ರೆ ಕ್ವಾಲಿಟಿ ಇಂಪ್ರೂವ್ ಮಾಡಿ. ಎಕ್ಸಾಂಪಲ್, ರೈಸ್ ಪೋರ್ಷನ್ ಕಡಿಮೆ ಮಾಡಿ, ವೆಜಿಟೇಬಲ್ಸ್ ಜಾಸ್ತಿ ತಿನ್ನಿ, ಪ್ರೋಟೀನ್ ಬಾಡಿಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ, ಹೆಲ್ದಿ ಫ್ಯಾಟ್ಸ್ ಪ್ರಾಪರ್ ಆಗಿ ತಿನ್ನಿ, ಜೊತೆಗೆ ಮಾಡರ್ನ್ ಫಿಟ್ನೆಸ್ ಸೈನ್ಸ್ ಪ್ಯಾಟರ್ನ್ ನ ಫಾಲೋ ಮಾಡಿ. ಕಂಡೀಷನಿಂಗ್ ವರ್ಕೌಟ್ಸ್, ಡೈಲಿ ವಾಕಿಂಗ್, ಬೆಟರ್ ಸ್ಲೀಪ್ ಹ್ಯಾಬಿಟ್ಸ್, ಈ ಕಾಂಬಿನೇಷನ್ಸ್ ಬೆಸ್ಟ್ ಆಗಿ ವರ್ಕೌಟ್ ಆಗೋದು ನಮ್ಮ ಇಂಡಿಯನ್ಸ್ಗೆ. ಟ್ರೆಡಿಷನಲ್ ವಿಸ್ಡಮ್ ಪ್ಲಸ್ ಮಾಡರ್ನ್ ಸೈನ್ಸ್. ಫೈನಲ್ ಆಗಿ ನಾನು ಏನ್ ಹೇಳ್ತೀನಿ ಅಂದ್ರೆ, ಫಿಟ್ನೆಸ್ ಏನಂದ್ರೆ ಟ್ರೆಂಡ್ ಅಲ್ಲಿ ಏನಿದೆ ಫಾರಿನ್ ಅಲ್ಲಿ ಅದನ್ನ ಕಾಪಿ ಮಾಡೋದಲ್ಲ. ಫಸ್ಟ್ ನಮ್ಮ ಬಾಡಿಗೆ ಏನ್ ಬೇಕು ಅನ್ನೋದನ್ನ ತಿಳ್ಕೋಬೇಕು. ಆಕ್ಚುಲಿ ನಮ್ಮ ಸೌತ್ ಇಂಡಿಯನ್ ಫುಡ್ ಕಲ್ಚರ್ ಇದೆಯಲ್ಲ, ಅದು ರಿಚ್ ಅಂಡ್ ನ್ಯೂಟ್ರಿಷಿಯಸ್. ಅದನ್ನ ಸುಮ್ಮನೆ ರಿಜೆಕ್ಟ್ ಮಾಡಿ ರೀಪ್ಲೇಸ್ ಮಾಡ್ಕೊಳ್ಳೋ ಬದಲು ಸ್ಮಾರ್ಟ್ ಆಗಿ ಮ್ಯಾನೇಜ್ ಮಾಡಿ. ಮತ್ತೆ ಹೇಳ್ತಾ ಇದೀನಿ, ಬೆಸ್ಟ್ ಡಯಟ್ ಏನಂದ್ರೆ ವರ್ಷಾನ್ಗಟ್ಲೆಯಿಂದ ನಮ್ಮ ಬಾಡಿ ಏನ್ ಅಡಾಪ್ಟ್ ಮಾಡ್ಕೊಂಡ್ ಬಂದಿದ್ಯೋ ಅದನ್ನ ಫಾಲೋ ಮಾಡೋದು, ಆದ್ರೆ ಸ್ಮಾರ್ಟ್ ವೇಲಿ. ಈ ವಿಡಿಯೋ ಫಾರಿನ್ ಡಯಟ್ ಮೇಲೆ ನಿಮ್ಮ ಪರ್ಸ್ಪೆಕ್ಟಿವ್ ಏನಾದ್ರು ಚೇಂಜ್ ಮಾಡಿದ್ರೆ ಸೌತ್ ಇಂಡಿಯನ್ ಡಯಟ್ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.